ಎಲ್ಲರಿಗೂ ನಾನಿವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೋದಾಗ ನನ್ನ ಮಗಳನ್ನ ನೋಡಿ ನಗ್ತಾ ಇಲ್ಲ, ಕ್ಯಾಮ್ರಾ ಹಿಡ್ದಿದ್ದೀನಿ ಅಂತ. ಆಮೇಲೆ ಹೋದ ತಕ್ಷಣ ಅವಳ ತಂಗಿ ಬಗ್ಗೆ ವಿಚಾರಿಸಿದ್ಲು. ಮತ್ತು ಊರಿಂದ ಬೆಣ್ಣೆ ಮತ್ತು ಹಾಲನ್ನ ತೊಗೊಂಬಂದಿದ್ದೆ. ನಮ್ಮ ಚಿನ್ನಮ್ಮ ಅವ್ರ ಅಕ್ಕಂಗೆ ಅಂತ ಹೇಳಿ ಕುಕ್ಕೀಸ್ ಕೊಟ್ಟಿದ್ಲು. ಅವಳವ್ರಮ್ಮ ಅಲ್ಲ ಸ್ಕೂಲು ಅಜ್ಜಿ ಮನೆ. ಹೀಗೆ ಸ್ವಲ್ಪ ಹೊತ್ತು ಮಾತಾಡಿ ನಾನು ಅವಳು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಮಲಗಿದ್ವಿ. ಚೆನ್ನಾಗಿ ನಿದ್ದೆ ಮಾಡಿದ್ವಿ ಸ್ವಲ್ಪ ಹೊತ್ತು. ಇದೆಲ್ಲ ಮುಗಿಸ್ಕೊಂಡು ಸಂಜೆ ಮನೇಲೆ ಕೂತು ಬೇಜಾರಾಗ್ತಿದೆ ಅಂತೇಳಿ ವಾಕ್ ಹೋಗೋಣ ಅಂತೇಳಿ ಡಿಮಾರ್ಟ್ಗೆ ಹೋಗಿದ್ವಿ ನಾವು. ಅಲ್ಲಿ ಏನೂ ಥರ ಅಂಥದ್ದಿಲ್ಲ, ಸುಮ್ಮನೆ ತಿರ್ಗಾಡ್ಕೊಂಬರೋಣ ಅಂತ ಹೇಳಿದ್ವಿ. ಹೋಗಿ ಬರೋದಕ್ಕೆ 1200 ರೂಪಾಯಿ ಬದಿಯಾಗಿ ಬಂದ್ವಿ. ಒಳ್ಳೆ ಟೈಮ್ ಪಾಸ್ ಆಯಿತು. ಡಿಮಾರ್ಟಿಗೆ ಬಂದಿದ್ದು. ಅಲ್ಲಿಂದ ಹೊರಗೆ ಬಂದಾಗ ನಿಜವಾಗ್ಲೂ ಸಖತ್ತು ಟ್ರಾಫಿಕ್ ಇತ್ತು. ಅಷ್ಟು ಟ್ರಾಫಿಕ್ ಇತ್ತು. ಸಂಜೆ ಆಗಿರೋದ್ರಿಂದ ಎಲ್ಲ ಮನೆಗೆ ಹೋಗೋರೆಲ್ಲ ತುಂಬ ಜನ ಜಾಮ್ ಆಗಿಬಿಟ್ಟಿತ್ತು. ನಾವು ಒಂದಿನ ಟ್ರಾಫಿಕ್ ನೋಡೇ ಬೇಜಾರು ಮಾಡ್ಕೊತೀವಿ. ಪ್ರತಿದಿನ ಈ ಬೆಂಗಳೂರಲ್ಲಿರೋರು ಈ ಟ್ರಾಫಿಕಲ್ಲೇ ಓಡಾಡಬೇಕು, ಈ ಟ್ರಾಫಿಕಲ್ಲೇ ಇರಬೇಕು. ನಿಜವಲ್ಲ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಡ್ತೀನಿ ಈ ಬೆಂಗಳೂರು ಜನಕ್ಕೆ. ಹೇಗೋ ಟ್ರಾಫಿಕಿಂದ ತಪ್ಪಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಹುಡುಗಿ ಟ್ರಯಲ್ ನೋಡ್ತಾ ಇದ್ದಿ. ನಮ್ಮ ವಯಸ್ಸು ಟ್ರಯಲ್ ನೋಡ್ತಾ ಇದ್ದಾರೆ ವರ್ಕ್ ಆಗುತ್ತೆ ಹೆಂಗೆ ಅಂತ. ಏನೂ ತಗೊಳೋದು ಬೇಡ, ಸುಮ್ಮನೆ ನೋಡೋಕೆ ಹೋಗೋಣ ಅಂತ ಹೇಳಿ 1200 ರೂಪಾಯಿ ಬಿಲ್ ಮಾಡಿದ್ದಾರೆ. ನಮ್ಮ ಅಕ್ಕನ ರಿಯಾಕ್ಷನ್ ನೋಡಿದ್ರೆ ನಮ್ದಾಗ ಬರ್ತಾಯಿದೆ. ಇದೆಲ್ಲ ಮುಗಿಸ್ಕೊಂಡು ಹೊರಗಡೆನೇ ಊಟ ತಂದಿದ್ವಿ. ಅಕ್ಕ ಇವತ್ತು ಅಡುಗೆ ಮಾಡೋಕ್ಕಾಗಲ್ಲ ಕಣವ, ಸಾಕಾಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಮಸಾಲೆ ದೋಸೆ ಮತ್ತು ಫ್ರೈಡ್ ರೈಸ್ನ ತಂದಿದ್ವಿ. ಅದಾದಮೇಲೆ ಬೆಳಗ್ಗೆ ಬೇಗ ಇದ್ದು ನಾವು ಹೊರಟಿದ್ದು ಶಾಪಿಂಗ್ ಹೋಗ್ಬೇಕು ಅಂತೆಲ್ಲ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ನನ್ನ ತಂಗಿ ಆಗಲಿ ಹೋಗಿಬಿಟ್ಟಿದ್ದಾಳೆ. ಇನ್ನೊಬ್ಳು ತಂಗಿ ಗೃಹ ಪ್ರವೇಶ ಇರ್ತಾರೆ, ನಾವೆಲ್ಲ ಬಟ್ಟೆ ತೆಗಿಯೋಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದು. ನಾವು ಅವಳಲ್ಲೇ ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ ಚಿಕ್ಕಪೇಟೆಯಲ್ಲಿ. ನಾವು ಈಗ ಹೋಗಬೇಕು. ಅದಕ್ಕೆ ಇಷ್ಟು ಬೆಳಗ್ಗೆನೇ ಅಕ್ಕ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಸಂಜೆ ಬಂದು ಮಾಡೋಕ್ಕಾಗಲ್ಲ, ಸಾಕಾಗುತ್ತೆ ಅಂತ. ನೆಸ್ಕೆಫೆ ಸನ್ರೈಸ್ ಕಾಫಿ ಖಾಯ ಕಡೆ ನಮ್ಮ ತಂಗಿ ಶಾಪಿಂಗ್ ಅಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ. ಅವಳಿಗೆ ಈಗ ಅರ್ಜೆಂಟಿಗೆ ಮಾಡ್ತಾ ಇದ್ದು, ಅದಕ್ಕೋಸ್ಕರ ಎಲ್ಲ ಫೈಟಿಂಗ್. ಅಂತೂ ಇಂತಿ ರೆಡಿಯಾಗಿ ನಾವಂತೂ ಹೊರಟ್ವಿ. ನಮ್ಮ ಅಕ್ಕ ಬಾವ ನಿಧಾನಕ್ಕೆ ಬರ್ತಾರೆ ಅಂತ ನಾನು ನಮ್ಮ ವಯಸ್ಸು ಹೊರಟ್ವಿ. ನಾವು ಹೋಗ್ಬೇಕಾದ್ರೆ ಅಲ್ಲೊಂದು ಸ್ಕೂಲ್ ಸಿಕ್ತು, ಮೀಡಿಯಾ ಪೂರ್ಣ ಪ್ರಜ್ಞೆ ಸ್ಕೂಲ್ ಅಂತ. ನಾವು ವಯಸ್ಸು ಇಲ್ಲೇ ಓದಿದ್ದು. ನಾನು ಇಲ್ಲಿ ಒಂದು ಸಲ ಬಂದಿದ್ದೆ, ಅವ್ರು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಂತ ಹೇಳಿ ಅದು ನೆನಪಾಗ್ತಾಯಿತ್ತು ನನಗಿದ್ದು ನೋಡಿ. ನಾವು ಮೆಟ್ರೋಗೆ ಬಂದ್ವಿ. ಅಲ್ಲಿಂದ ಎಲಿಕೇಟ್ರ್ ನೋಡಿದಾಗ ನನಗೆ ಫಸ್ಟ್ ಹೆದರ್ಕೊಳ್ತಾ ಇದ್ದೆ. ಅದಕ್ಕೆ ನಿಜವಾಗ್ಲೂ ಹೆದರ್ಕೊಳ್ತಾ ಇದ್ದೆ, ಅದು ಮೆಟ್ಲು ಹೋಗೋದು ಎಲ್ಲ ನೋಡಿ. ಆಮೇಲೆ ನಮ್ಮ ವಯಸ್ಸು ಇಷ್ಟಕ್ಕೆ ಹೆದರ್ಕೊಳ್ತೀಯ, ವಾರಂಟಿ ಏನೂ ಆಗೋಲ್ಲ ಅಂತ ಹೇಳಿ ಅದು ಸೊಳು. ಈಗ ಅದ್ರಲ್ಲಿ ನಾನು ಒಬ್ಬಳೇ ಹೋಗ್ತೀನಿ, ಯಾರು ಬೇಡ ಹೆದರೋದೇ ಇಲ್ಲ, ನಾನು ಹಂಗೆ ಹೋಗ್ತೀನಿ. ಇವಳೇ ನಮ್ಮ ತಂಗಿ ಡೈರೆಕ್ಟ್ ಊರಿಂದ ಇಲ್ಲಿಗೆ ಬಂದುಬಿಟ್ಟಿದ್ದಾಳೆ. ಅವಳು ಮನೆಗೆ ಬರಲೇ ಇಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸ್ಯಾರಿ ಶಾಪಿಂಗ್ ಅಂದರೆ ನಿಮಗೆ ಗೊತ್ತಲ್ಲ ಹೆಂಗೆ ಅಂತ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿ ಕೊನೆಗೆ ಫಸ್ಟ್ ಯಾವ್ದು ನೋಡ್ತೀವೋ ಅದೇ ಸೀರೆಗೆ ಬರ್ತೀವಿ. ಇದೆಲ್ಲ ಆದಮೇಲೆ ಪಾಪ ನಮ್ಮ ಮನೆ ಗಂಡಸು ನಮ್ಮನ್ನು ನೋಡಿ ಯಾವಾಗ ಮುಗಿಯುತ್ತೆ ಅಂತ ನೋಡ್ತಾ ಇದ್ದಾರೆ. ಅಂತೂ ಇಂತೂ ಸ್ಯಾರಿ ಶಾಪಿಂಗ್ ಎಲ್ಲ ಮುಗೀತು. ನಮ್ಮ ವಯಸ್ಸು ಇದನ್ನೂ ವಿಡಿಯೋ ಮಾಡ್ತೀಯಾ ಅಂತ ನನ್ನ ನೋಡಿ ಗುರಾಯಿಸ್ತಾಳೆ. ಲೇಡೀಸ್ದು ಶಾಪಿಂಗ್, ಸೀರೆ ಶಾಪಿಂಗ್ ಮುಗೀತು. ಗಂಡಸರು ಬಟ್ಟೆ ತೊಗೋಬೇಕಾಯ್ತು ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಕಡೆ ಹೋದ್ರು. ನಮಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾವು ವಯಸ್ಸು ಚಿಕ್ಕಪೇಟೆ ನೋಡೋಣ ಅಂತ ಹೋದ್ವಿ.
ಅಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಲೇ ಜನ ನಿಜವಲ್ಲೂ ಸಖತ್ತು ಜನ ಶಾಪಿಂಗ್ ಮಾಡ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಒಂದೊಂದು ಕೊಚ್ಚಡಿ ತಿಂದ್ಕೊಂಡು ಮೆಟ್ರೋಗೆ ಹೋದ್ವಿ. ಮೆಟ್ರೋಲ್ಲೂ ಸಖತ್ತು ಜನ. ಒಳಗೆ ಹೋದರೆ ನಿಂತ್ಕೊಳ್ಳೋ ಜಾಗ ನಿಂತ್ಕೊಂಡು ಸಾಕಾಗಿತ್ತು ಎಲ್ಲರಿಗೂ. ಎಲ್ಲ ಕೂತಿದ್ರು ಒಂದು ಕಡೆಯಿಂದ. ನಮ್ಮ ಮೇಡಮವ್ರು ಟಿಕೆಟ್ ತರಕ್ಕೆ ಹೋತಾರೋ ಎಷ್ಟೊತ್ತಾದರೂ ಬರಲೇ ಇಲ್ಲ. ಆಮೇಲೆ ಹೆಂಗೋ ಬಂದರು, ಎಲ್ಲ ಹೊರಟ್ವಿ ಮನೆ ಕಡೆಗೆ. ನಮ್ಮದು ಸ್ವಲ್ಪ ಮಕ್ಕಳು ಬಟ್ಟೆ ಶಾಪಿಂಗ್ ಇತ್ತು, ನಾನು ದೊಡ್ಡವ್ರದ್ದೆಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಮಕ್ಕಳು ತೊಗೋಬೇಕಾಯಿತು. ಮಕ್ಕಳಿಗೆ ಬೇರೆ ಕಡೆಗೆ ಬಟ್ಟೆ ಬಂದಿದ್ದು, ಅಲ್ಲೂ ಸಹ ಬೇಗ ಶಾಪಿಂಗ್ ಆಯಿತು. ನಮಗೆ ಬೇಕಾದ ಬಟ್ಟೆಗಳು ಸಿಕ್ಕಿದ್ವು ಅಲ್ಲಿ. ಅದಾದಮೇಲೆ ಮತ್ತೆ ಮೆಟ್ರೋ ಬಂದು ನಾವು ಹೊರಟಿದ್ದು ನಮ್ಮ ಶ್ವೇತಾ ರಿಲೇಷನ್ಗೆ ಇನ್ವಿಟೇಷನ್ ಕೊಡೋಕ್ಕೆ ಅಂತೇಳಿ ಗೃಹ ಪ್ರವೇಶದ್ದು. ನಾವು ಇನ್ವಿಟೇಷನ್ ಕೊಟ್ಟು ಅವ್ರನ್ನ ಇನ್ವೈಟ್ ಮಾಡೋಕೆ ಹೋಗೋದಕ್ಕಲ್ಲ 7 ಗಂಟೆ ಆಗಿತ್ತು ಅವ್ರ ಮನೆಗೆ ಹೋಗೋದಕ್ಕೆ. 8 ಗಂಟೆ ಆಗಿತ್ತು. ತುಂಬ ದೂರ ಇದ್ದಿದ್ದು ಬೊಮ್ಮಸಂದ್ರದಲ್ಲಿ. ನೈಟ್ ಆಗಿದ್ದು. ಪಾಪ ಅವರೇ ಕ್ಯಾಬ್ ಬುಕ್ ಮಾಡಿಕೊಟ್ಟಿದ್ರು ನಮಗೆ ಬನ್ನಿ ಅಂತ ಹೇಳ್ಬಿಟ್ಟು. ಎಲ್ಲ ಆಗಲೇ ಸುಸ್ತಾಗ್ಬಿಟ್ಟು ಯಾವಾಗ ಮನೆಗೆ ಹೋಗ್ತೀವಪ್ಪ ಮಲ್ಕೊಳಕ್ಕೆ ನಂಗಾಗ್ಬಿಟ್ಟು. ನಮ್ಮ ಶ್ವೇತಾ ಬೇರೆ ಬಿಡ್ತಾ ಇಲ್ಲ, ಬರ್ರಿ ನಾನು ಒಬ್ಬಳೇ ಹೋಗಬೇಕು ಅಂತೇಳಿ ಕರ್ಕೊಂಡೋದ್ಲು. ಹೋದ್ವಿ, ಅವನ್ನೆಲ್ಲ ಮಾತಾಡ್ಸ್ಕೊಂಡು ಬಿರಿಯಾನಿ ಮಾಡಿದ್ರು. ಬಿರಿಯಾನಿ ಊಟ ಮಾಡ್ಕೊಂಬಂತು. ಜಾಸ್ತಿ ಹೊತ್ತು ಇರಲೇ ಇಲ್ಲ, ನಾವು ಬೇಗ ಬಂದೇಬಿಟ್ಟು ಮೆಟ್ರೋ ಸ್ಟೇಷನಿಗೆ ಬಂದಾಗ ಆಗಲೇ 9:45 ಆಗಿತ್ತು. ಅಲ್ಲಿ ಮೆಟ್ರೋ ಪೊಲೀಸ್ಗಳಿಗೆ ಸ್ವಲ್ಪ ಟ್ರೈನಿಂಗ್ ಏನೋ ಕೊಡ್ತಾಯಿದ್ರು. ನಾವು ಜಾಸ್ತಿ ಹೊತ್ತು ನೋಡಲಿಲ್ಲ, ಟ್ರೈನ್ ಬಂದ್ಬಿಡ್ತು ಅಂತ ಹೇಳಿ ಬೇಗ ಹತ್ಕೊಂಡ್ಬಿಟ್ವಿ. ಅಲ್ಲಿಂದ ಬರೋದಕ್ಕೆ 11 ಗಂಟೆ ಆಯಿತು. ನಮ್ಮ ತಮ್ಮ ಆಗಲೇ ಅಲ್ಲಿ ಕಾಯ್ತಾ ಇದ್ದ ನಮಗೋಸ್ಕರ. ನಮ್ಮ ಮಾವನನ್ನು ಬಂದು ಅವರೆಲ್ಲ ಕರ್ಕೊಂಬಂದರು ಮನೆಗೆ ಬಂದಾಗ 11 ಗಂಟೆ. ಆ ಶಾಪಿಂಗ್ ಮಾಡಿದ್ನೆಲ್ಲ ತೆಗೆದು ಜೋಡಿಸಿ ಅವಳೆಲ್ಲ ಬೆಳಗ್ಗೆ ಊರಿಗೆ ಹೊರಟ್ಬಿಟ್ಲು. ನನ್ನ ತಂಗಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ಬೇರೆ ಮಾಡಿಬಿಟ್ಟು ಎಲ್ಲ ಹೊರಟ್ವಿ ಮಲ್ಕೊಳ್ಳೋದಕ್ಕೆ. 12 ಗಂಟೆ ಆಯಿತು ಮಲಗೋದಕ್ಕೆ. ನಿಜವಾಗ್ಲೂ ಸಖತ್ತು ಸುಸ್ತಾಗಿತ್ತು ಇವತ್ತು ಮಾತ್ರ. ಅವತ್ತು ಸಖತ್ತು ಓಡಾಟ ಆಯಿತು. ನಿಜವಾಗ್ಲೂ ಸಾಕಾಗ್ಬಿಟ್ಟಿದ್ದು, ಮಲ್ಕೊಂಬಿಡೋಣ ಅಂತ. ಯಾವಾಗ ಮಲಗ್ತೀವಪ್ಪ ಅನ್ನಂಗಾಗಿತ್ತು. ಎಲ್ಲರಿಗೂ ಗುಡ್ ನೈಟ್. ಇಲ್ಲಿಗೆ ನನ್ನ ವೀಡಿಯೋ ಮುಗ್ದಿದೆ. ಬಾಯ್.